ಟಗರು ಸಿದ್ದರಾಮಯ್ಯ ಆಟಕ್ಕೆ ಡಿಕೆ ಸೈಲೆಂಟ್ ಆಗಿದ್ಯಾಕೆ? ಬೆಳಗಾವಿ ರಾಜಕಾರಣದಲ್ಲಿ ಕೋಲಾಹಲ, ಸವದಿಗೆ ಸಾಹುಕಾರ ಸತೀಶ್ ಹೆಡ್ಡ. ಹೆಬ್ಬಾಳ್ಕರ್ ವಿರುದ್ಧ ಪಿತೂರಿ ಮಾಡಿದ್ಯಾರು? ಸಿಎಂ ಆಪ್ತೆಗೆ ಸಂಕಷ್ಟ ತಂದಿದ್ಯಾರು? ಪಟ್ಟಣ ಕೌಜಲಗಿ ಎತ್ತಿ ಕಟ್ಟಿದ್ಯಾಕೆ? ಜಾರಕಿಹೊಳಿ ವಿರುದ್ಧ ಸಿದ್ದು ದ್ವೇಷ ಯಾಕೆ? ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ. ಸಂಪುಟ ವಿಸ್ತರಣೆಯ ಜೇನುಗೂಡಿಗೆ ಕೈ ಹಾಕಿರುವಂತಹ ನಾಯಕರು ಈಗ ಕೈಪಾಳ್ಯದ ವರಸೆಯನ್ನ ಕಂಡು ಕಂಗಾಲಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸುತ್ತ ಎಲ್ಲ ಡೆವಲಪ್ಮೆಂಟ್ಗಳು ಗಿರ್ಕಿಯನ್ನ ಹೊಡಿತಾ ಇವೆ. ಸಿಎಂ ಡಿಕೆ ಶಿವಕುಮಾರ್ಗೆ ಅತ್ತ ದರಿ ಇತ್ತ ಹುಲಿ ಎನ್ನುವಂತಾಗಿದೆ. ಬೆಳಗಾವಿಯ ರಾಜಕಾರಣ ಈಗ ಮತ್ತೊಂದು ಸರ್ಕಾರಕ್ಕೆ ಸವಾಲೆಸೆಯುವಂತಹ ತಿರುವನ್ನ ಪಡೆದುಕೊಳ್ತಾ ಇದೆ. ಒಟ್ನಲ್ಲಿ ಎಲ್ಲವೂ ಅಯೋಮಯ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜ್ಯ ರಾಜಕೀಯದಲ್ಲಿ ತನ್ನದೇ ಆದಂತಹ ವಿಶಿಷ್ಟ ಹಾಗೆ ವಿಚಿತ್ರ ನಡೆಗಳಿಂದ ಪ್ರಖ್ಯಾತವಾಗಿದ್ದು ಬೆಳಗಾವಿಯ ಪ್ರತಿಷ್ಠಾ ಕುಟುಂಬಗಳ ನಡುವಿನ ರಾಜಕೀಯ ಕದನ. ಬದಲಾಗ್ತಾ ಇದೆ ಬೆಳಗಾವಿಯ ರಾಜಕೀಯ ಸಮೀಕರಣ. ಪಟ್ಟಣ ಮತ್ತು ಕೌಜಲಗಿ ಬೆನ್ನಿಗೆ ಸಾಹುಕಾರ್ ನಿಂತಾಯ್ತು, ಸೌದಿಗೆ ಹೆಡ್ಡ ತೋಡಿದ್ದೂ ಆಯ್ತು, ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಅನ್ನುವಂತಹದ್ದು ಮರೀಚಿಕೆಯೂ ಆಯಿತು. ಇದು ಸದ್ಯದ ಬೆಳಗಾವಿ ರಾಜಕಾರಣದ ಸ್ಫೋಟಕ ಚರ್ಚೆಗಳು. ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಎಲ್ಲೆಡೆ ಚರ್ಚೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಸಿಎಂ, ಡಿಸಿಎಂ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರ ತಂಡ ದೆಹಲಿಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸಿ ಬೆಂಗಳೂರಿಗೆ ವಾಪಸ್ಸಾಗಿದೆ. ಇದೆಲ್ಲದರ ಮಧ್ಯೆ ಬೆಳಗಾವಿಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಹಿರಿತನದ ಆಧಾರದ ಮೇಲೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹಾಗೆ ಮಹಾಂತೇಶ್ ಕೌಜಲಗಿ ಇದ್ದಾರೆ. ಇನ್ನು ಮಹಿಳಾ ಕೋಟದಲ್ಲಿ ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಈ ಮಧ್ಯೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಪಕ್ಕಾ ಅವಕಾಶ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಮೂಲಗಳ ಪ್ರಕಾರ ಈಗಾಗಲೇ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು ಇದ್ದು ಇನ್ನೊಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಆ ಒಂದು ಸ್ಥಾನಕ್ಕಾಗಿ ಈಗಾಗಲೇ 4 ಜನ ಶಾಸಕರು ಹೈಕಮಾಂಡ್ ಮಟ್ಟದಲ್ಲಿ ಪೈಪೋಟಿ ಕೂಡ ನಡೆಸಿದ್ದಾರೆ. ಸವದಿ ಅವರನ್ನ ಹೊರಗಿಡೋದಕ್ಕೆ ಜಾರಕಿಹೊಳಿ ಕೌಂಟರ್ ಪ್ಲಾನ್, ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದಂತಹ ಲಕ್ಷ್ಮಣ್ ಸವದಿ ಅವರು ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನದ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಅವರ ಷಡ್ಯಂತ್ರ ಹೆಣೆದಿದ್ದಾರೆ. ಶತಾಯಗತಾಯ ಲಕ್ಷ್ಮಣ್ ಸವದಿ ಅವರನ್ನ ಹೊರಗಿಡೋದಕ್ಕೆ ರಣತಂತ್ರವನ್ನ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಒಂದೇ ಪವರ್ ಸೆಂಟರ್ ಇರ್ಲಿ ಅನ್ನುವಂತಹದ್ದು ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಸಚಿವರಾದ್ರೆ ಜಿಲ್ಲೆಯಲ್ಲಿ ಅವರ ಪ್ರಭಾವ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬೇರೆಯವರಿಗೆ ಅವಕಾಶ ಕೊಡಿಸುವತ್ತ ಸತೀಶ್ ಗಮನ ಹರಿಸಿದ್ದಾರೆ. ಇಬ್ಬರು ಹಿರಿಯ ಶಾಸಕರಾದ ಅಶೋಕ್ ಪಟ್ಟಣ್ ಹಾಗೆ ಕೌಜಲಗಿ ಬೆನ್ನಿಗೆ ಜಾರಕಿಹೊಳಿ ನಿಂತಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್
ಹಾಗೆ ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ ಪರ ಬ್ಯಾಟ್ ಬೀಸಿದ್ದಾರೆ. ಈ ಮೂಲಕ ಸವದಿ ಅವರನ್ನ ಹೊರಗಿಟ್ಟಂತೆ ಆಗುತ್ತೆ, ಹಾಗೆ ಮೂಲ ಕಾಂಗ್ರೆಸ್ ನಾಯಕರ ಬೆನ್ನಿಗೆ ನಿಂತಂತಾಗುತ್ತೆ ಅನ್ನುವಂತಹದ್ದು ಸತೀಶ್ ಜಾರಕಿಹೊಳಿ ಅವರ ಹೊಸ ಲೆಕ್ಕಾಚಾರ ಕೂಡ ಇದಾಗಿದೆ. ಒಟ್ನಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿದ್ರೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಜಾರಕಿಹೊಳಿ ಸಹೋದರರ ಕಾಟ ಮಾತ್ರ ಇನ್ನೂ ಕೂಡ ತಪ್ತಾ ಇಲ್ಲ ಅನ್ನುವಂತಾಗಿದೆ. ಇನ್ನು ಸವದಿ ಬೆನ್ನಿಗೆ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಂತಿದ್ದು ಯಾರ ಕೈ ಮೇಲಾಗುತ್ತೋ ಗೊತ್ತಿಲ್ಲ. ಸಿಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಸವದಿ ಅವರ ಬೆನ್ನಿಗೆ ನಿಂತಿದ್ದು ಮಂತ್ರಿ ಸ್ಥಾನ ಕೊಡಿಸೋದಾಗಿ ಮಾತನ್ನ ಕೊಟ್ಟಿದ್ದಾರೆ. ಇನ್ನು ಸತೀಶ್ ಅವರ ವಿರುದ್ಧ ಸಮರ ಸಾರಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರ ಲೆಕ್ಕಾಚಾರ ವರ್ಕೌಟ್ ಆಗುತ್ತೆ ಅನ್ನುವಂತಹದನ್ನ ಸಂಪುಟ ವಿಸ್ತರಣೆ ಆಗುವವರೆಗೂ ಕೂಡ ನಾವು ಕಾದ್ ನೋಡ್ಲೇಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.